ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಸರಳತೆಯ ಮೂಲಕ ಜನರಿಗೆ ತುಂಬ ಹತ್ತಿರವಾಗ್ತಾ ಇರೋದು ಗಿಲ್ಲಿ ಮತ್ತು ರಕ್ಷಿತಾ. ಬಿಗ್ ಬಾಸ್ ಮನೆಯಲ್ಲಿ ಈಗ ಸಿಕ್ಕಾಪಟ್ಟೆ ಹೈಲೈಟ್ ಆಗಿರೋದೇ ಗಿಲ್ಲಿ ಮತ್ತು ರಕ್ಷುವಿನ ಬಾಂಡಿಂಗ್. ಗಿಲ್ಲಿಯ ಕಾಮಿಡಿ, ಪಂಚಿಂಗ್ ಡೈಲಾಗ್ ಜನರಿಗೆ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರೆ, ಇನ್ನು ಈ ಕಡೆ ರಕ್ಷಿತಾಳ ಕ್ಯೂಟ್ ಮಾತುಗಳು ಜನರಿಗೆ ಸಿಕ್ಕಾಪಟ್ಟೆ ಮುದ್ದು ಅಂತ ಅನಿಸ್ತಾ ಇದೆ. ಈ ಹಿಂದೆ ಗಿಲ್ಲಿಯಂತಹ ಹುಡುಗ ಬೇಕು ಅಂತ ರಕ್ಷಿತಾ ಹೇಳಿದರು. ಆದರೆ ಇದೀಗ ರಕ್ಷಿತಾ ಐ ಲವ್ ಯುವರ್ ಲೈಫ್ ಅಂತ ಗಿಲ್ಲಿಯ ಮೇಲೆ ಹಾಡಾಡಿದ್ದಾರೆ. ಇದನ್ನು ಕೇಳಿ ಕಾವ್ಯ ಶಾಕ್ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಹಾಗೂ ಗಿಲ್ಲಿ ಇಬ್ಬರು ಭರ್ಜರಿ ಮನೋರಂಜನೆಯನ್ನು ನೀಡ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಆರಂಭದಲ್ಲಿ ಒಂದು ರೀತಿ ಇದ್ದರು, ಆದರೆ ಈಗ ಅವರು ಸಂಪೂರ್ಣ ಬದಲಾಗಿಬಿಟ್ಟಿದ್ದಾರೆ. ಇತ್ತೀಚೆಗೆ ಮಾತನಾಡುವಾಗ ರಕ್ಷಿತಾ ಶೆಟ್ಟಿ ಅವರು ನನಗೆ ಗಿಲ್ಲಿ ರೀತಿಯ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಆ ಮಾತುಗಳು ಸಿಕ್ಕಾಪಟ್ಟೆ ಚರ್ಚೆಗೆ ಈಗ ಕಾರಣವಾಗ್ತಾ ಇದೆ. ಗಿಲ್ಲಿ ರೀತಿಯ ಹುಡುಗನೇ ಬೇಕು ಅಂತ ರಕ್ಷಿತಾ ಶೆಟ್ಟಿ ಹೇಳೋದಕ್ಕೆ ಒಂದು ಕಾರಣವೂ ಕೂಡ ಇತ್ತು. ರಕ್ಷಿತಾ ಶೆಟ್ಟಿಗೆ ಕೀಟ್ಲೆ ಮಾಡುವಂತಹ ಹುಡುಗರು ಅಂತಂದರೆ ತುಂಬಾ ಇಷ್ಟ ಅಂತೆ. ಗಿಲ್ಲಿ ಇಡೀ ದಿನ ಮನೆಯಲ್ಲಿ ಕೀಟ್ಲೆ ಮಾಡ್ತಾ ಇರ್ತಾನೆ, ಅದು ಅವರಿಗೆ ಸಖತ್ ಇಷ್ಟ ಆಗುತ್ತಂತೆ. ಈಗ ಗಿಲ್ಲಿ ಜೀವನವನ್ನು ಇಷ್ಟಪಡುತ್ತಾನೆ ಅಂತ ರಕ್ಷಿತಾ ಹೇಳಿಕೊಂಡಿದ್ದಾರೆ. ಹೊಸ ವರ್ಷದ ಸಂಭ್ರಮದಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು. ಈ ವೇಳೆ ರಕ್ಷಿತಾ ಐ ಲವ್ ಯುವರ್ ಲೈಫ್ ಅಂತ ಗಿಲ್ಲಿ ಬಳಿ ಬಂದು ಹಾಡನ್ನು ಹೇಳಿದ್ದಾರೆ. ಇದನ್ನು ಕೇಳಿ ಕಾವ್ಯ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ. ರಕ್ಷಿತಾ ಹೇಳಿರುವಂತಹ ಈ ಮಾತುಗಳು ಗಿಲ್ಲಿ ಮತ್ತು ಕಾವ್ಯರ ಮಧ್ಯೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತಾ ಗೊತ್ತಿಲ್ಲ, ಅಥವಾ ಇಬ್ಬರಿಗೂ ಬಾಂಡಿಂಗ್ ಮತ್ತೆ ಹೆಚ್ಚಾಗುತ್ತಾ ಅನ್ನುವಂತಹ ಕುತೂಹಲಗಳು ಕೂಡ ಈಗ ಮನೆ ಮಾಡ್ತಾ ಇದೆ. ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಇಬ್ಬರು ಫೈನಲ್ ಅನ್ನು ತಲುಪುವಂತಹ ಕನಸನ್ನ ಈಗ ಕಾಣ್ತಾ ಇದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯ 9 ಮಂದಿ ಸ್ಪರ್ಧಿಗಳ ಪೈಕಿ ಇವರಿಬ್ಬರು ಹೈಲೈಟ್ ಆಗಿದ್ದಾರೆ. ಈ ವಾರ ಮತ್ತು ಮುಂದಿನ ವಾರ ಹಾಗೂ ಫಿನಾಲೆಯ ಮಧ್ಯೆಯಲ್ಲಿ ಒಬ್ಬೊಬ್ಬರೇ ಎಲಿಮಿನೇಟ್ ಆಗ್ತಾ ಹೋಗ್ತಾರೆ. ಅದರಲ್ಲಿ ಗಿಲ್ಲಿ ಇರ್ತಾರಾ, ರಕ್ಷಿತಾ ಇರ್ತಾರಾ, ಅಥವಾ ಆ 6 ಜನ ಫೈನಲಿಸ್ಟ್ಗಳ ಪೈಕಿ ಇವರಿಬ್ಬರು ಇರ್ತಾರಾ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ರೆಬೆಲ್ ಟಿವಿ, ಬೆಂಗಳೂರು.